ಡಾಕ್ಟರ್ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೇತನ ಇತ್ತೀಚಿನ ದಿನದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರೋದು ಕೂಡ ಬಂಜೇತನಕ್ಕೆ ಕಾರಣವಾಗಬಹುದು. ತಾಯ್ತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಆದರೆ ಇದಕ್ಕಿರುವ ಚಿಕಿತ್ಸೆಗಳಾದ IUI ಮತ್ತು IVF ಇವು ಕೂಡ ಕೆಲವೊಮ್ಮೆ ಫೇಲ್ ಆಗಬಹುದು. ಆಗ ಮಕ್ಕಳನ್ನ ಪಡೆಯೋದಕ್ಕೆ ಮುಂದಿನ ಮಾರ್ಗ ಏನು, ಯಾವ ರೀತಿ ಚಿಕಿತ್ಸೆ ಇರುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಗರ್ಭಗುಡಿ IVF ಸೆಂಟರ್ ಬೆಂಗಳೂರಿನ ಫೌಂಡರ್ ಹಾಗೂ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರಿದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ತೆ ಡಾಕ್ಟರ್. ಫಸ್ಟ್ ಆಫ್ ಆಲ್, ಈ IUI ಮತ್ತೆ IVF ಚಿಕಿತ್ಸೆಗಳು ಈಗಿನ ದಿನಗಳಲ್ಲಿ ಒಂದು ದೊಡ್ಡ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಬಂಜೆಯರಿಗೆ ಬಂಜೆತನದಿಂದ ಹೊರಗೆ ಬರೋದಕ್ಕೆ ಇದು ಕಾರಣ ಆಗಿದೆ. ಆದರೆ IUI ಮತ್ತೆ IVF ಕೂಡ ಫೇಲ್ ಆಗಿಬಿಟ್ರೆ ಅಂದ್ರೆ ಯಾವ ಹೋಪ್ನ ಇಟ್ಕೊಳ್ಬೇಕು ಪೇಷಂಟ್ಸ್? ಅಂದ್ರೆ ಇಸ್ ಇಟ್ ದ ಡೆಡ್ ಎಂಡ್ ಅಂತನಾ? ತುಂಬ ಜನ ಮಗು ಆಗೋದು ಕ್ರಮ ನ್ಯಾಚುರಲ್ ಆಗಿ ಕನ್ಸೀವ್ ಆಗಬೇಕು, ಯಾರು ಡಾಕ್ಟರ್ ಹತ್ರ ಹೋಗಬಾರ್ದು ಅಂತ ತುಂಬ ತಪ್ಪು ಕಲ್ಪನೆಗಳು ಇಟ್ಕೊಂಡಿರ್ತಾರೆ. ನೀವು ಹೇಳ್ದಂಗೆ IUI IVF ಒಂದು ದೊಡ್ಡ ಬ್ಲೆಸ್ಸಿಂಗೇ ಸರಿ. ಇವಾಗ ಸೊ ಪೇಷಂಟ್ ನಮಗೆ ಕನ್ಸೀವ್ ಆಗ್ತಿಲ್ಲ ಅಂತ ಡಾಕ್ಟರ್ಸ್ ಹತ್ರ ಬಂದಾಗ ನಾವು ಐದರ್ ಒಂದು ಸಿಂಪಲ್ IUI ಅಥವಾ ಒಂದು ಸ್ವಲ್ಪ ಇದು ಕಾಂಪ್ಲೆಕ್ಸ್ ಆಗಿರೋ IVFನ ನಾವು ಸಜೆಸ್ಟ್ ಮಾಡ್ತೀವಿ, ಅವ್ರದ್ದೆಲ್ಲ ರಿಪೋರ್ಟ್ಸ್ ಎಲ್ಲ ನೋಡಿಕೊಂಡು. ಬಟ್ ಅಕಸ್ಮಾತ್ ಏನಾರ IUI ಫೇಲ್ ಆಗಿದ ತಕ್ಷಣ ಕಪಲ್ಲು ತುಂಬ ನಿರಾಶೆ ಆಗಿಬಿಡ್ತಾರೆ. ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ಬೇಡ ಅಂತೆಲ್ಲ ಡಿಸಿಷನ್ಗೆ ಬಂದುಬಿಡ್ತಾರೆ. ಎಷ್ಟೊಂದು ಜನ ನೋಡಿದ್ದೀನಿ, ಒಂದು IUI ಫೇಲ್ ಆಗಿರುತ್ತೆ ಬಟ್ ಆಮೇಲೆ ಟ್ರೀಟ್ಮೆಂಟ್ಗೆ ಬಂದಿರಲ್ಲ. ಅವ್ರ ಪ್ರಕಾರ ಒಂದು IUIಯಲ್ಲಿ ಅವ್ರು 100% ಕನ್ಸೀವ್ ಆಗಬೇಕು. ಆ್ಯಕ್ಚುಲಿ IUI ಸಕ್ಸಸ್ ರೇಟ್ ಬರೀ 10-20% ಅಷ್ಟೇ. ಮತ್ತೆ IUI 3 ಸರಿ ಬ್ಯಾಕ್ ಟು ಬ್ಯಾಕ್ ಟ್ರೈ ಮಾಡಿದ್ರೆ ಅವ್ರ ಸಕ್ಸಸ್ ರೇಟ್ 30-40%ವರೆಗೂ ಹೋಗುತ್ತೆ. ಬಟ್ ಇದರದ್ದು ಮಾಹಿತಿ ತುಂಬ ಜನಕ್ಕೆ ಇರಲ್ಲ. ಒಂದು 3 ಸಲ ಅವ್ರದ್ದು ಹಳ್ಳಿಲೇ ಎಲ್ಲೋ ಮಾಡಿಸ್ಕೊಂಡಿರ್ತಾರೆ, ಕರೆಕ್ಟಾಗಿ IUI ಪ್ರೊಸೀಜರ್ ಆಗೇ ಇರಲ್ಲ. 5-10 ವರ್ಷ ಇನ್ನು ಡಾಕ್ಟರ್ ಹತ್ರ ಬಂದಿರಲ್ಲ, ನಮಗಿನ್ನು ಮಗು ಆಗಲ್ಲ ಅಂತ ಅವರಾಗವರೇ ನಿರಾಸೆ ಪಟ್ಕೊಂಡು ನನಗೆ ತಾಯ್ತನಕ್ಕೆ ಅರ್ಹತೆ ಇಲ್ಲ ಅಂದ್ಕೊಳ್ಳೋದು, ಸಮಾಜ ನನ್ನ ಬೇರೆ ಥರ ನೋಡ್ತಿದೆ, ಏನೇನೋ ತಪ್ಪು ಕಲ್ಪನೆಗಳು ಮಾಡಿಕೊಂಡು ಏಜ್ ವೇಸ್ಟ್ ಮಾಡಿಬಿಡ್ತಾರೆ. ಬಟ್ ನೀವು ಹೇಳ್ದಂಗೆ ಅದು IUI IVF ಫೇಲ್ ಆಗಿದ ತಕ್ಷಣ ಅದು ಡೆಡ್ ಎಂಡ್ ಅಲ್ಲ. ವೆರಿ ಇಂಪಾರ್ಟೆಂಟ್ ಮೆಸೇಜ್ ಅದು. ಇವಾಗ ತಂತ್ರಜ್ಞಾನ, ಸೈನ್ಸು, ರಿಸರ್ಚು ತುಂಬ ಮುಂದುವರೆದಿದೆ. ಯಾರಿಗೆ ಫೇಲ್ ಆಯ್ತು, ಏನಕ್ಕೆ ಫೇಲ್ ಆಯಿತು, ಕಾರಣ ಏನು, ಇದಕ್ಕೆ ನೆಕ್ಸ್ಟ್ ಸೊಲ್ಯೂಷನ್ ಏನು, ತುಂಬ ಚೆನ್ನಾಗಿ ಪಿನ್ ಪಾಯಿಂಟ್ ಮಾಡ್ಬೋದು. ಸೊ ನಿರಾಶೆ ಆಗಬಾರ್ದು, ಮುಂದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು. ಒಂದು ಮುದ್ದಾದ ಮಗು ಆಗೋವರೆಗೂ ಅವರು ಟ್ರೀಟ್ಮೆಂಟ್ನ ಕಂಪ್ಲೀಟ್ ಫಿನಿಶ್ ಮಾಡಬೇಕು. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ಈಗ ಅಂದ್ರೆ ನ್ಯಾಚುರಲ್ ಪ್ರೊಸೆಸ್ ಅಲ್ಲಿ ಕೆಲವೊಂದಷ್ಟು ವರ್ಷಗಳು ಪ್ರಯತ್ನ ಪಟ್ರೆ ಮಕ್ಕಳಾಗ್ತಾ ಇಲ್ಲ ಅಂತ ಮುಂದಿನ ಪ್ರೊಸೀಜರ್ಗೆ ಹೋಗ್ತಾರೆ. ನೀವು ಹೇಳಿದ್ರಿ IUI ಅಂದ್ರೆ ಸಕ್ಸಸ್ ರೇಟ್ ಕೂಡ 3-4 ಬಾರಿ ಆದ್ರೆ ಆಗುತ್ತೆ ಅಂತ. ಸೊ ಈ ತರ ಮಲ್ಟಿಪಲ್ ಟೈಮ್ಸ್ ಮಾಡ್ಕೊಳ್ಳೋದ್ರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತಾ ಅನ್ನುವಂಥ ಭಯ ಕೂಡ ಇರುತ್ತೆ. ಸೊ ಎಷ್ಟು ಟೈಮ್ಸ್ ಅಥವಾ ಎಷ್ಟು ಪೀರಿಯಡ್ ಅನ್ನ ಆದ್ಮೇಲೆ ಅದು ಫೇಲ್ಯೂರ್ ಅಂತ ಕನ್ಸಿಡರ್ ಮಾಡ್ಲಾಗುತ್ತೆ ಅಂತ ಡಾಕ್ಟರ್? ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಏಜ್ ಕಮ್ಮಿ ಇದೆ ಅಂದರೆ ಲೆಸ್ ದೆನ್ 30 ಅವ್ರು 4-5 IUIಸ್ವರೆಗೂ ಮಾಡ್ಕೋಬೋದು. ಬಟ್ ನಾನು ತುಂಬ ಜನಕ್ಕೆ ಏನು ನೋಡಿದ್ದೀನಿ ಅಂತಂದರೆ ಟ್ಯೂಬ್ ಟೆಸ್ಟೇ ಮಾಡಿಸಿರಲ್ಲ. ಫೆಲೋಪಿಯನ್ ಟ್ಯೂಬ್ಸ್ ಅಂತ, ಗರ್ಭನಾಳ ಅಂತ 2 ಇರುತ್ತೆ. ಟ್ಯೂಬ್ ಓಪನ್ ಇದೆಯಾ ಕ್ಲೋಸ್ ಇದೆಯಾ ಅಂತಲೇ ನೋಡಿರಲ್ಲ. 6 IUI 8 IUI ಎಲ್ಲ ಮಾಡಿಸ್ಕೊಳ್ತಾ ಇರ್ತಾರೆ. ಬಟ್ ಫಸ್ಟು ಕರೆಕ್ಟಾಗಿ ನಂದು ಗರ್ಭಕೋಶ ಕರೆಕ್ಟ್ ಇದೆಯಾ, ಅಂಡಕೋಶ ಕರೆಕ್ಟಾಗಿ ವರ್ಕ್ ಮಾಡ್ತಿದ್ಯಾ, ನಂದು ಟ್ಯೂಬ್ ಓಪನ್ ಇದೆಯಾ ಅಂತ ಇವ್ಯಾಲ್ಯೂಯೇಟ್ ಮಾಡಿಸ್ಕೋಬೇಕು. ಫಾರ್ ಎಕ್ಸಾಂಪಲ್, ನೀವು ಹೋಗ್ಬಿಟ್ಟು 2 IUI ಮಾಡಿಸ್ಕೊಂಡಿದ್ದೀರಾ, ಫೇಲ್ ಆಗಿದೆ, ನೆಕ್ಸ್ಟು ಮತ್ತೊಂದು IUIಗೆ ಹೋಗಬಾರ್ದು. ಒಂದು ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಂಡು, ಒಂದು ಹಿಸ್ಟ್ರೋಸ್ಕೋಪಿ ಮಾಡಿಸ್ಕೊಂಡು, ಗರ್ಭಕೋಶದ ಒಳಗಡೆ ಹೇಗಿದೆ, ಲೈನಿಂಗ್ ಚೆನ್ನಾಗಿ ಬರ್ತಾ ಇದೆಯಾ, ನಾಳ ಓಪನ್ ಇದೆಯಾ, ಹಸ್ಬೆಂಡ್ ಎಲ್ಲ ಪ್ಯಾರಾಮೀಟರ್ ಸರಿ ಇದೆಯಾ ಅಂತಲೂ ಕೂಡ ಟೆಸ್ಟ್ ಮಾಡಿರಲ್ಲ. ಮಾಡಿಸ್ಕೊಳ್ತಾನೆ ಇರ್ತಾರೆ ಪ್ರೊಸೀಜರ್ಸು, ದುಡ್ಡು ಕಟ್ತಾನೆ ಇರ್ತಾರೆ. ಆ್ಯಕ್ಚುಲಿ ಹಸ್ಬೆಂಡಲ್ಲಿ ಪ್ರಾಬ್ಲಮ್ ಇರುತ್ತೆ. ಹಸ್ಬೆಂಡಲ್ಲಿ ಅಡ್ವಾನ್ಸ್ ಸೆಮೆನ್ ಪ್ಯಾರಾಮೀಟರ್ಸ್ ಅಂತ ಇರುತ್ತೆ. ಏನಕ್ಕೆ IUI ಫೇಲ್ ಆಗ್ತಿದೆ ಅಂತ ನಾವು ಕರೆಕ್ಟಾಗಿ ಕಂಡುಹಿಡಿಬೋದು. ಸೊ ಯಾವುದಾದ್ರೂ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಹೋದರೆ IUI ಯಾಕೆ ಫೇಲ್ ಆಗ್ತಿದೆ,
ನೆಕ್ಸ್ಟ್ ಏನು ಮಾಡಬೇಕು, ಇವ್ರಿಗೆ ಸಕ್ಸಸ್ ಆಗಕ್ಕೆ ಏನು ಪ್ರಾಬ್ಲಮ್ಸ್ ಇದೆ ಅಂತ ನೀಟಾಗಿ ನಾವು ಡಿಫೈನ್ ಮಾಡ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಮಾಡೋದ್ರಿಂದ ತುಂಬ ಜನಕ್ಕೆ ಸಕ್ಸಸ್ ಸಿಗುತ್ತೆ. ಡಾಕ್ಟರ್, ಇನ್ನು ಈ IUI ಮತ್ತೆ IVF ನೀವು ಹೇಳಿದ್ರಿ ಅಂದ್ರೆ ಕಾಸ್ ಕಂಡು ಹಿಡಿಯೋದು ತುಂಬಾನೇ ಮುಖ್ಯ ಅಂತ. ಸೊ ಈಗ ಮಲ್ಟಿಪಲ್ ಟೈಮ್ಸ್ ಈ ತರ ಫೇಲ್ಯೂರ್ ಆಗ್ತಾ ಇದ್ರೆ ಮುಂದೆ ಏನ್ ಚಿಕಿತ್ಸೆ ಇರುತ್ತೆ ಡಾಕ್ಟರ್? ಅಂದ್ರೆ ಯಾವ ರೀತಿಯಾಗಿ ಅದನ್ನ ಟ್ರೀಟ್ ಮಾಡ್ಲಾಗುತ್ತೆ ಅಂತ? ಈಗ ಒಂದು ಕಪಲ್ ಬಂದಿದ್ದಾರೆ, ಮಲ್ಟಿಪಲ್ IUI ಫೇಲ್ ಆಗ್ತಿದೆ ಅಂದರೆ ಇವ್ರಿಗೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ನಾವೊಂದು ಪ್ಲ್ಯಾನ್ ಡಿಫೈನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಲೇಡಿ 6 IUI ಫೇಲ್ ಆಗಿ ಬಂದಿದ್ಲು. ಅವಳಿಗೆ ನಾವು ಎಂಡೋಮೆಟ್ರಿಯಲ್ ಬಯಾಪ್ಸಿ ಅಂತ ಒಂದು ಬಯಾಪ್ಸಿ ಮಾಡ್ತೀವಿ, ಟಿಶ್ಯೂ ಬಯಾಪ್ಸಿ. ಅದರಲ್ಲಿ ಅವ್ರಿಗೆ TB ಇದೆ ಅಂತ ಗೊತ್ತಾಯಿತು. ಇದನ್ನು ಹಾಗೆ ಕಂಟಿನ್ಯೂ ಮಾಡಿದರೆ ಅವಳು 12-14 IUI ಇದ್ರೆ ಅವಳು ಕನ್ಸೀವ್ ಆಗ್ತಿರ್ಲಿಲ್ಲ. ಸೊ ಎಷ್ಟು ಟೈಮು, ಏಜು, ಮನಿ, ಎನರ್ಜಿ ಎಲ್ಲ ವೇಸ್ಟ್ ಆಗ್ತಿರುತ್ತೆ. ಸೊ ಸಿಂಪಲ್ ಒಂದು ಪ್ರೊಸೀಜರ್ ಮಾಡಿದ್ರಿಂದ ಗೊತ್ತಾಯಿತು ಅವಳಿಗೆ TB ಕಾಯಿಲೆ ಇದೆ ಅಂತ. ಆಮೇಲೆ ನಾವು ಹಿಸ್ಟ್ರಿ ತೊಗೊಂಡಾಗ ಗೊತ್ತಾಯಿತು ಅವಳು ಚೈಲ್ಡ್ಹುಡ್ಡಲ್ಲಿ TB ಇತ್ತು. ಸೊ ಲಂಗ್ TB ಇದ್ದು 1 ವರ್ಷ ಆಲ್ರೆಡಿ ಟ್ರೀಟ್ಮೆಂಟ್ ತೊಗೊಂಡಿದ್ಲು. ಅವ್ರಿಗೆ ಅಜ್ಜಿಗೂ ಇತ್ತಂತೆ, ಅದಕ್ಕಿಂತ ಅವಳಿಗೂ ಬಂದಿದೆ. ಸೊ ಗರ್ಭಕೋಶದ ಒಳಗಡೆ ಹೋಗ್ಬಿಟ್ಟು ಅದು TB ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಗರ್ಭನಾಳಕ್ಕೆಲ್ಲ ಹೋಗ್ಬಿಟ್ಟು ಅದು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಆಗಿದೆ. ಸೊ ನಾವು TB ಟೆಸ್ಟ್ ಎಲ್ಲ ಮಾಡಿ ಅವ್ರಿಗೆ 6 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಲ್ಯಾಪ್ರೋಸ್ಕೋಪಿ ಮಾಡಿ ನೋಡಿದಾಗ 2 ಗರ್ಭನಾಳನೂ ಕ್ಲೋಸ್ ಆಗೋಗಿತ್ತು. ಸೊ ಅವ್ರಿಗೇನು ಮಾಡಿದ್ವಿ ಅಂದರೆ ನಿಮ್ಗಿನ್ನು IUI ಸಕ್ಸಸ್ ಆಗಲ್ಲ ಅಂದ್ಬಿಟ್ಟು IVF ಮಾಡಿದ್ವಿ. ಫಸ್ಟ್ ಸೈಕಲಲ್ಲೇ ಕನ್ಸೀವ್ ಆಗಿ ಇವಾಗ 2 ಬಾಯ್ಸ್ ಇದ್ದಾರೆ. ಸೊ ಒಬ್ಬೊಬ್ರು ಹಿಸ್ಟ್ರಿನೂ ಒಂದೊಂದು ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಕುಲಂಕುಷವಾಗಿ ನೋಡ್ಬೇಕು ಅವ್ರಿಗೆ. ಫಾರ್ ಎಕ್ಸಾಂಪಲ್, ಇನ್ನೊಂದು ಕಪಲ್ ಬಂದಿದ್ರು, 4 IUI ಫೇಲ್ಡ್. ಹಸ್ಬೆಂಡ್ ಟೆಸ್ಟ್ ಮಾಡಿದಾಗ ಅವ್ರಿಗೆ ತುಂಬಾ ಹೈ DFI ಇತ್ತು. ಈ DFI ಅನ್ನೋ ಟೆಸ್ಟ್ ಎಲ್ಲರೂ ಮಾಡಲ್ಲ. ಸೊ ಅದು 25 ಒಳಗಡೆ ಇದ್ರೆ ಅವ್ರಿಗೆ IUI ಸಕ್ಸಸ್ ಆಗುತ್ತೆ. 25 ಕ್ರಾಸ್ ಆದ್ರೆ IUI ಆಗಲ್ಲ. ಆ ಹಸ್ಬೆಂಡ್ಗೆ 36 ಇತ್ತು. ಸೊ ಅವ್ರಿಗೆ ಏನಕ್ಕೆ ಆಗ್ತಿತ್ತು ಅಂದರೆ ಅವರು ಪುರೋಹಿತರು, ಹೀಟಲ್ಲಿ ಕೂತ್ಕೊಂಡು ಡೈಲಿ ಪೂಜೆ ಮಾಡೋದು, ಹೋಮ ಮಾಡೋದು, ಅದೇ ಥರ ಮಾಡ್ತಿದ್ರು. ಕಂಪ್ಲೀಟಾಗಿ ಅವ್ರು 3 ಮಂತ್ಸು ನಾವು ಹೀಟಿಂದ ಆಚೆ ತಂದ್ವಿ. ಟ್ರೀಟ್ಮೆಂಟು ಕೊಟ್ಟು ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸ್ ಕೊಟ್ಟ ಮೇಲೆ ಅದು ಕಂಪ್ಲೀಟಾಗಿ DFI ಕಮ್ಮಿ ಆಯಿತು. IVF ಅಲ್ಲಿ ಕನ್ಸೀವ್ ಆದರು. ಓಕೆ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಸ್ವಾತಿ ಅಂತ ಕರೆ ಮಾಡಿದ್ದಾರೆ. ಇವರು ಈಗಾಗಲೇ ಗರ್ಭಗುಡಿ IVF ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಂತವ್ರು. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ನಮಸ್ತೆ ಸ್ವಾತಿ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಗಿದ್ದೀರಾ ಸ್ವಾತಿ ಅವರೇ? ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ಪ್ರೆಗ್ನೆನ್ಸಿ ಜರ್ನಿ ಎಂಜಾಯ್ ಮಾಡ್ತಾ ಇದ್ದೀನಿ. ಕಾಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಎಷ್ಟು ವರ್ಷ ಆಯ್ತು ನಿಮ್ ಮದ್ವೆ ಆಗಿ, ಮತ್ತೆ ಎಷ್ಟು ವರ್ಷಗಳಿಂದ ಇದಕ್ಕೆ ಪ್ರಯತ್ನ ಪಡ್ತಾ ಇದ್ರಿ ಅಂತ? 5 years ಆಗಿತ್ತು ಮದ್ವೆ ಆಗಿ. ಹಿಂಗೆ ಟಿವಿಲಿ ಆಶಾ ಪಾಸಿಟಿವ್ ವೈಬ್ಸ್ ಬಂದು ಮತ್ತೆ ಗೂಗಲ್ ಅಲ್ಲೆಲ್ಲ ರೇಟಿಂಗ್ಸ್ ಎಲ್ಲ ನೋಡ್ಬಿಟ್ಟು ಇಲ್ಲೇ ಅದೊಂದು ಮೈಂಡ್ ಫಿಕ್ಸ್ ಆಗೋಯ್ತು. ಹೋದ್ರೆ ಆಶಾ ಮ್ಯಾಮ್ ಹತ್ರನೇ ಹೋಗ್ತೀನಿ, ಯಾವ ಹಾಸ್ಪಿಟಲ್ ಬರ್ಲೇ ಇಲ್ಲ ಮೈಂಡ್ ಅಲ್ಲಿ ಫಸ್ಟ್. ಮತ್ತೆ ಹೋಗಿ ಗರ್ಭಗುಡಿ ಸೌತ್ ಎಂಡ್ ಪೇಷಂಟ್, ಆಮೇಲೆ ಆಶಾ ಮ್ಯಾಮ್ ಕನ್ಸಲ್ಟೇಷನ್ ತಗೊಂಡು ಮತ್ತೆ ಅಲ್ಲಿ ಟ್ರೀಟ್ ಮಾಡೋ ಡಾಕ್ಟರ್ ಮತ್ತೆ ಆಶಾ ಮ್ಯಾಮ್ ಇಬ್ರು ನಮ್ಗೆ ಕನ್ಸಲ್ಟೇಷನ್ ತಗೊಂಡು ಇದೇ ಟ್ರೀಟ್ಮೆಂಟ್ ಅಲ್ಲಿ ಆಗುತ್ತೆ ನಿಮ್ಗೆ ಅಂತ ಭರವಸೆ ಕೊಟ್ಟು ನಮ್ಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ. ಮತ್ತೆ 2 years ಇಂದ ತಗೊಂತಾ ಇದ್ವಿ. ಇವಾಗ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸಿಟಿವ್ ಬಂದು. ನೈಸ್ ನೈಸ್. ಯಸ್ವಾತಿ ಅವರೇ, ಡಾಕ್ಟರ್ ಆಶಾ ಅವರು ನಮ್ಮ ಸ್ಟುಡಿಯೋಲ್ಲಿ ನಮ್ಮ ಜೊತೆನೇ ಇದ್ದಾರೆ. ಈಗ ಮಾತಾಡ್ಬೋದು ನೀವು ಅವ್ರ ಜೊತೆ. ನಮಸ್ತೆ ಸ್ವಾತಿ. ನಮಸ್ತೆ ಮ್ಯಾಮ್. ನಿಮ್ ವಾಯ್ಸ್ ಕೇಳಿ ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಇವಾಗ ತುಂಬಾ ಖುಷಿ ಆಗಿದೆ. ಎಷ್ಟು ವೀಕ್ಸ್ ಸ್ವಾತಿ? 12 weeks ಕಂಪ್ಲೀಟ್ ಆಗ್ತದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ವೀಕ್ NT ಸ್ಕ್ಯಾನ್ ಇರುತ್ತೆ. ಸೂಪರ್. ನಿಮ್ದು IUI ಮಲ್ಟಿಪಲ್ ಫೇಲ್ ಆಗಿತ್ತಲ್ಲಪ್ಪ? ಹೌದು ಮ್ಯಾಮ್. IVF ಅಲ್ಲಿ ಅವ್ರಿಗೆ ಕನ್ಸೀವ್ ಆಯ್ತು. ಇದು ಫಸ್ಟ್ ಅಟೆಂಪ್ಟ್ ಅಲ್ಲೇ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕನ್ಸೀವ್ ಆದ್ರು. ಏನೇನ್ ಪ್ರಾಬ್ಲಮ್ಸ್ ಅಂತ ನೋಡಿ ಸಾಲ್ವ್ ಮಾಡಿದ್ಮೇಲೆ ಟ್ರೀಟ್ಮೆಂಟ್ ತಗೊಂತಾ ಇದ್ದಿದ್ದು. ಎಸ್ ಸ್ವಾತಿ ಅವರೇ, ಈಗ ಅಂದ್ರೆ ನೀವು ಈ ಒಂದು ನಿಮ್ಮ ಅನುಭವ ಗರ್ಭಗುಡಿ ಜೊತೆ ಯಾವ ರೀತಿಯಾಗಿತ್ತು, ಮತ್ತೆ ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ತುಂಬಾ ಜನಕ್ಕೆ ಸಮಸ್ಯೆ ಇರುತ್ತೆ, ಆದ್ರೆ ಚಿಕಿತ್ಸೆ ತಗೊಳಕ್ ಮುಂದಾಗ್ತಾ ಇರೋದಿಲ್ಲ. ಹೌದು, ಇವಾಗ ತುಂಬಾ ವೇಟ್ ಮಾಡಬಾರ್ದು. ನಮ್ಗೆ ಈಗ ಮನೇಲಿ ಟ್ರೀಟ್ ಆಗ್ಲಿಲ್ಲ ಅಂತ 1 year ಕಾದಿ ಆಮೇಲೆ ಡಾಕ್ಟರ್ ಹತ್ರ ಹೋದ್ರೆ ಅದು ನನ್ನ ಗರ್ಭಗುಡಿನೇ ಸಜೆಸ್ಟ್ ಮಾಡ್ತೀನಿ. ಅಲ್ಲಿ ಹೋದ್ರೆ ನಮ್ಗೆ ತುಂಬಾ ಚೆನ್ನಾಗಿ ಸಜೆಷನ್ಸ್ ಕೊಡ್ತಾರೆ. ಇದೇ ಟ್ರೀಟ್ಮೆಂಟ್ ನಿಮ್ಗೆ ಸೂಕ್ತ ಅಂತ ಹೇಳ್ತಾರೆ. ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ರಿಸೆಪ್ಷನಿಸ್ಟ್, ನರ್ಸ್ಗಳು, ಮ್ಯಾನೇಜ್ಮೆಂಟ್,
ಡಾಕ್ಟರ್ಸ್ ಇಂದ ಹಿಡಿದು ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಗೆ. ಎಲ್ಲೂ ಏನು ನಮ್ಗೆ ಆತಂಕ ಆಗ್ಲಿ ಏನು ಗೊತ್ತೇ ಆಗಲ್ಲ. ಆರಾಮಾಗಿ ಒಂಥರ ಟ್ರಸ್ಟ್ ವರ್ತಿ ಇರುತ್ತೆ. ಎಸ್, ಧನ್ಯವಾದ ಸ್ವಾತಿ ಅವರೇ ಕರೆ ಮಾಡಿದ್ದಕ್ಕೆ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಡಾಕ್ಟರ್, ನೀವು ಕೂಡ ಹೇಳ್ತಾ ಇದ್ರಿ ಅಂದ್ರೆ ಇದಕ್ಕೆ ಕಾಸ್ ಕಂಡು ಹಿಡಿಯೋದು ಅಂದ್ರೆ ಅರ್ಧ ಕೆಲಸ ಆದಂಗೆ, ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಷ್ಟು ಸುಲಭ ಆಗುತ್ತೆ ನಿಮ್ಗೆ ಅಂತ. ಮತ್ತೆ ನೀವು ಹೇಳ್ತಾ ಇದ್ರಿ ಯಾವ ಟೆಸ್ಟ್ ಮಾಡಿಸ್ಕೊಂಡ್ರೆ, ಸಮ್ ಟೆಸ್ಟ್ ನೀವು ಮೆನ್ಷನ್ ಮಾಡಿದ್ರಿ, ಅದು ಗೊತ್ತೇ ಇರೋದಿಲ್ಲ ಸಾಕಷ್ಟು ಜನಕ್ಕೆ, ಅಲ್ಲಿ ಆ ಕಾರಣಕ್ಕಾಗಿ ಫೇಲ್ಯೂರ್ ಆಗ್ತಾ ಇರುತ್ತೆ ಅಂತ. ಸೊ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಬೇಕು ಈ IUI ಮತ್ತೆ IVF ಫೇಲ್ ಆಗದೆ ಇರೋದಕ್ಕೆ ಅಂತ? ಅವರು ಪೀರಿಯಡ್ ಆಗಿ 2ನೇ ದಿವಸ ಬಂದಾಗ ಅವ್ರಿಗೆ ಪೆಲ್ವಿಕ್ ಸ್ಕ್ಯಾನ್ ಅನ್ನೋದು ಮಾಡೇ ಮಾಡ್ತೀವಿ. ಆ ಸ್ಕ್ಯಾನಲ್ಲಿ ತುಂಬ ಮಾಹಿತಿ ಸಿಗುತ್ತೆ. ಗರ್ಭಕೋಶ ಹೇಗೆ ಫಂಕ್ಷನ್ ಆಗ್ತಿದೆ, ಮೊಟ್ಟೆ ಕರೆಕ್ಟಾಗಿ ಬರ್ತಾ ಇದೆಯಾ, ಕೌಂಟ್ ಕರೆಕ್ಟಾಗಿದೆಯಾ ಅಂತೆಲ್ಲ ಗೊತ್ತಾಗುತ್ತೆ. ಅದನ್ನು ನೋಡಿಕೊಂಡು ನಾವು ಹಾರ್ಮೋನ್ ಟೆಸ್ಟ್ ಕೊಡ್ತೀವಿ ಅವ್ರಿಗೆ. ಸೊ ಪೀರಿಯಡ್ ಆಗಿ 2ನೇ ದಿವಸ 3ನೇ ದಿವಸ ಫ್ಯೂ ಹಾರ್ಮೋನ್ಸ್ ಮಾಡಿಸ್ತೀವಿ. ತುಂಬ ಜನಕ್ಕೆ ಈ ಹಾರ್ಮೋನ್ಸ್ 2ನೇ ದಿವಸ 3ನೇ ದಿವಸ ಮಾಡಿಸ್ಬೇಕು ಅಂತಲೂ ಗೊತ್ತಿಲ್ಲ. 10ನೇ ದಿವಸ 12ನೇ ದಿವಸ ಎಲ್ಲ ದುಡ್ಡು ಖರ್ಚು ಮಾಡಿ ಮಾಡ್ತಾರೆ, ಬಟ್ ಅದು ಕೋರಲೇಟ್ ಆಗಲ್ಲ ಅವ್ರ ಬಾಡಿಗೆ. ಸೊ 2nd ಡೇ 3rd ಡೇ ಮಾಡಬೇಕಾಗಿರೋ ಹಾರ್ಮೋನ್ಸ್ ಅವತ್ತವತ್ತೇ ಮಾಡಬೇಕು. ಆಮೇಲೆ ನಾವು ಕಂಪ್ಲೀಟಾಗಿ ಅವ್ರಿಗೆ ಹಾರ್ಮೋನಲ್ ಟೆಸ್ಟ್ಗಳು ಮಾಡ್ತೀವಿ, ವೀರ್ಯಾಣುಗಳ ಪರೀಕ್ಷೆ ಮಾಡ್ತೀವಿ, ಥೈರಾಯ್ಡ್ ಒಂದು ಎಸ್ಟಿಮೇಟ್ ಮಾಡಲೇಬೇಕು ಹಸ್ಬೆಂಡ್ ವೈಫ್ಗೆ. ಆಮೇಲೆ ಈಗಿನ ಕಾಲದಲ್ಲಿ ತುಂಬ ಸರ್ವೇ ಸಾಮಾನ್ಯ ಆಗಿರೋದು ಶುಗರ್ ಸಮಸ್ಯೆ. ಸೊ ತುಂಬ ಜನಕ್ಕೆ ಒಳಗಡೆ ಶುಗರ್ ಹೈ ಇರುತ್ತೆ, ಗೊತ್ತೇ ಆಗಿರಲ್ಲ. ಸೊ ನಾವು ನಾರ್ಮಲ್ ಆಗಿ ರುಟೀನಾಗಿ ಟೆಸ್ಟ್ ಮಾಡಿದಾಗ 400, 500 ಎಲ್ಲ ಶುಗರ್ಸ್ ನೋಡ್ತೀವಿ. ಸೊ ಸಣ್ಣ ವಯಸ್ಸಾದ್ರೂ ಅವ್ರಿಗೆ ಶುಗರ್ ಹೈ ಇರುತ್ತೆ, ಅಂಥವ್ರು ಕೂಡ ಕನ್ಸೀವ್ ಆಗ್ತಿರಲ್ಲ, ಕನ್ಸೀವ್ ಆದ್ರೂ ಅಬಾರ್ಟ್ ಆಗ್ತಿರುತ್ತೆ. ಸೊ ಈ ಥರ ಫ್ಯೂ ಸ್ಪೆಷಲ್ ಟೆಸ್ಟ್ಗಳಿದೆ. ಆ ಕಂಪ್ಲೀಟ್ ಬ್ಯಾಟ್ರಿ ಆಫ್ ಟೆಸ್ಟ್ ಮಾಡಿ ಅದೊಂದು 2-3 ದಿವಸಕ್ಕೆಲ್ಲ ರೆಡಿ ಆಗುತ್ತೆ. ಕಪಲ್ನ ಮತ್ತೆ ಕೂಡಿಸ್ಕೊಂಡು ನಾವು ಕಂಪ್ಲೀಟಾಗಿ ಅವರ ಜೊತೆ ಆಲೋಚನೆ ಮಾಡಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಅಶ್ವಿನಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಇವರು ಕೂಡ ಗರ್ಭಗುಡಿ IVF ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದು ಅಂದ್ರೆ ಅದಕ್ಕೆ ಸಕ್ಸಸ್ಫುಲ್ ಆದವರು. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ನಮಸ್ತೆ ಅಶ್ವಿನಿ ಅವರೇ. ನಮಸ್ತೆ ಮೇಡಮ್, ಹೇಗಿದ್ದೀರಾ ಅಶ್ವಿನಿ ಅವರೇ? ನಾನ್ ಚೆನ್ನಾಗಿದ್ದೀನಿ. ಓಕೆ, ಮತ್ತೆ ಎಷ್ಟು ವರ್ಷ ಆಯ್ತು ನಿಮ್ಮ ಮದ್ವೆ ಆಗಿ? ಯಾವಾಗ ನೀವು ಗರ್ಭಗುಡಿ IVF ಸೆಂಟರ್ಗೆ ರೀಚ್ ಆದ್ರಿ ಅಂತ? ಓಕೆ, ನನ್ ಮದ್ವೆ ಆಗಿ 9 years ಆಗಿತ್ತು. ಸೊ ಗರ್ಭಗುಡಿ ನನ್ಗೆ ಆನ್ ದ ವೇ, ಬಿಕಾಸ್ ನಾನು ಅದೇ ಏರಿಯಾದಲ್ಲಿ ಇದ್ದಿದ್ದರಿಂದ ನಂಗೆ ಆನ್ ದ ವೇ ಓಡಾಡ್ತಾ ನೋಡಿದ್ದು. ನಾನು ಇನಿಷಿಯಲಿ ಹೇಗೆ ಅಂತ ಹೋದೆ, ಬಿಕಾಸ್ ನಾನು ಆಲ್ಮೋಸ್ಟ್ ಹೋಪೇ ನಾನು ಗಿವ್ ಅಪ್ ಮಾಡ್ಬಿಟ್ಟಿದ್ದೆ. ಏನೇ ಇಷ್ಟ ಆಯ್ತು, ಈಗೇನ್ ಆಗಲ್ಲ ಅನ್ಸುತ್ತೆ ಅನ್ಕೊಂಡಿದ್ದೆ. ಆನ್ ದ ವೇ ಹಂಗೆ ನಾವು ಒಂದ್ಸಲ ಟ್ರೈ ಮಾಡೋಣ, ಬಿಕಾಸ್ ನಾನು IVF ಟ್ರೈ ಮಾಡಿರ್ಲಿಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಆಫ್ ಆಲ್ ನಾನು IVF ಅಂತಾನು ಅನ್ಕೊಂಡಿರ್ಲಿಲ್ಲ. ಇನ್ಫ್ಯಾಕ್ಟ್ ಅಲ್ಲೂ IVF ಗೇನ್ ಫಸ್ಟ್ ಹೇಳಲೂ ಇಲ್ಲ ನಂಗೆ. ಆನ್ ಸ್ಟೆಪ್ ಬೈ ಸ್ಟೆಪ್ ಹೋಗಿದ್ದು ಪ್ರೋಸೆಸ್. ನಾನ್ ಗಿವ್ ಅಪ್ ಮಾಡಿದಾಗ ನಮ್ಗೆ ಲೈಕ್ ಆಶಾ ಮ್ಯಾಮ್ದು ಕೌನ್ಸಿಲಿಂಗ್ ತುಂಬಾ ಹೆಲ್ಪ್ ಆಯ್ತು. ಅವ್ರು ಹೇಳಿದ್ರು ಹಾಗೆ ಆಗತ್ತೆ ಅಂತ ಅಶ್ಯೂರ್ ಮಾಡಿದ್ರು. ಅಶ್ಯೂರೆನ್ಸ್ ನಮ್ಗೆ ಒಂಥರ ಅದು ಪಾಸಿಟಿವಿಟಿ ತಗೊಂಡ್ಬಂತು. ಮತ್ತೆ ತುಂಬಾ ಅಲ್ಲಿ ಸ್ಪಿರಿಚುವಲ್ ಆಗಿ ತುಂಬಾ ಪ್ರೇಯರ್ಸ್ ಅದೆಲ್ಲ ಮಾಡ್ತಾರೆ, ಒಂಥರ ಮೋಟಿವೇಟ್ ಆಗತ್ತೆ ಅಲ್ಲಿ. ಸೊ ಐ ಫೀಲ್ ಪಾಸಿಟಿವ್ ದೇ. ಓಕೆ, ಅದೇ ಅಶ್ವಿನಿ ಅವರೇ, ಅಂದ್ರೆ ನೀವು ಎಷ್ಟು ವರ್ಷಗಳ ಪ್ರಯತ್ನದ ನಂತರ ಅಂದ್ರೆ ಗರ್ಭಗುಡಿಗೆ ನೀವು ರೀಚ್ ಆದ್ಮೇಲೆ ಎಷ್ಟು ಟೈಮ್ ತಗೊಳ್ತು? ಮತ್ತೆ ನಿಮ್ಗೆ ಅಂದ್ರೆ ಇದ್ದ ಸಮಸ್ಯೆ ಬಗ್ಗೆ ಆಗ್ಲಿ, ಆ ರೀತಿ ಡಯಾಗ್ನೋಸಿಸ್ ಆಗಿರ್ಬೋದು, ಚಿಕಿತ್ಸೆ ಎಲ್ಲ ಯಾವ ರೀತಿ ಆಗಿತ್ತು ಅಂತ? ಡಯಾಗ್ನೋಸಿಸ್ ನಂಗೆ ಚಿಕಿತ್ಸೆ ಎಲ್ಲ ಸ್ವಲ್ಪ ಏನಕ್ಕೆ ಅದು ನಾಟ್ ಬಿಕಾಸ್ ಆಫ್ ಗರ್ಭಗುಡಿ, ನಾನ್ ಸ್ವಲ್ಪ ಡಿಲೇ ಮಾಡ್ಕೊಂಡೆ. ಮಧ್ಯದಲ್ಲಿ ಮತ್ತೆ ಗ್ಯಾಪ್ ತಗೊಂಡಿದ್ದೆ ನಾನು. ಸೊ ಅವಾಗ ಗ್ಯಾಪ್ ತಗೊಂಡ್ ಮತ್ತೆ ಹೋಗಿದ್ದು ನಾನು. ಸೊ ಏನೋ ಅನ್ನೆಸೆಸರಿ ಚೆಕಪ್ಸ್, ಅನ್ನೆಸೆಸರಿ ಟೆಸ್ಟ್ ಗಳು ಯಾವ್ದು ರೆಫರ್ ಮಾಡಲ್ಲ. ಓನ್ಲಿ ಇಫ್ ಇಟ್ ಇಸ್ ನೀಡೆಡ್, ನಮ್ಗೆ ಅವಶ್ಯಕತೆ ಇದೆ ಅಂತ ಅನ್ಸದ್ಮೇಲೆನೆ ಅವರು ಮಾಡೋದು. ಅನ್ನೆಸೆಸರಿ ಆಗಿ ಯಾವ್ದು ಮಾಡಿಲ್ಲ. ಅವಶ್ಯಕತೆ ಇದ್ದಿದ್ದ ಟೆಸ್ಟ್ ಗಳೆಲ್ಲದನ್ನು ಮಾಡಿ ನಮ್ಗೆ ಅದಕ್ಕೆ ಏನಕ್ಕೆ ಟೆಸ್ಟ್ ಮಾಡ್ತಿದ್ದಾರೆ, ಏನಕ್ಕೆ ಇದ್ ಮಾಡ್ತಿರೋದು ಅಂತ ಒಂದೊಂದನ್ನು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಮಾಡ್ತಿದ್ದು ಅಲ್ಲಿ. ಓಕೆ ಅಶ್ವಿನಿ ಅವರೇ, ಡಾಕ್ಟರ್ ಆಶಾ ಅವ್ರು ನಮ್ ಜೊತೆ ಇದ್ದಾರೆ, ಮಾತನಾಡಿಸಬಹುದು ನೀವು. ನಮಸ್ತೆ ಅಶ್ವಿನಿ. ನಮಸ್ತೆ. ಎಷ್ಟಿವಾಗ ಗರ್ಭಗುಡಿ ಮಕ್ಳಿಗೆ ಎಷ್ಟು ಏಜ್? ಮಗುಗೆ ಇವಾಗ 7 months ಕಂಪ್ಲೀಟ್ ಆಗಿದೆ ಮೇಡಮ್. ಓ ಕಂಗ್ರಾಚುಲೇಷನ್ಸ್. ಏನ್ ಹೆಸರು ಇಟ್ರಿ? ಸಮುದ್ರ ಅಂತ ಇಟ್ಟಿದ್ದೀವಿ. ವಾವ್, ನೈಸ್ ನೇಮ್.
ಅಶ್ವಿನಿ ಅವರೇ, ಆಕ್ಚುಲಿ ಅಂದ್ರೆ ನೀವು ಹೇಳ್ತಾ ಇದ್ರಿ ತುಂಬಾ ವರ್ಷಗಳು ಅಂದ್ರೆ ವಾಲಂಟಿಯರ್ಲಿ ಆಗಿ ಡಿಲೇ ಮಾಡಿದ್ದು ಅಂತ. ಸೊ ಆ ರೀತಿ ಕೂಡ ತುಂಬಾ ಎಕ್ಸಾಂಪಲ್ಸ್ ಇದೆ ಈಗಿನ ದಿನಗಳಲ್ಲಿ. ಸೊ ಡಿಲೇ ಮಾಡಿ ಮಕ್ಕಳಾಗದೆ ಇರೋರ್ಗೆ ನೀವು ಏನ್ ಹೇಳೋಕ್ ಇಷ್ಟಪಡ್ತೀರಿ ವೀಕ್ಷಕರಿಗೆ? ತುಂಬಾ ಜನ ಅಂದ್ರೆ ರೀಚ್ ಆಗೋದಕ್ಕೆ ವಾಲಂಟಿಯರ್ ಟ್ರೀಟ್ಮೆಂಟ್ ನ ಗಿವ್ ಅಪ್ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಜಸ್ಟ್ ವಾಂಟ್ ಟು ಸೇ ಒನ್ ಥಿಂಗ್, ಯಾರು ಟ್ರೀಟ್ಮೆಂಟ್ ನ ಗಿವ್ ಅಪ್ ಮಾಡಬೇಡಿ. ಒನ್ಸ್ ಕೌನ್ಸಿಲಿಂಗ್ ಆದ್ಮೇಲೆ ಹಾಗೆ ಆಗುತ್ತೆ ಅಂತ ಅಶ್ಯೂರೆನ್ಸ್ ಕೊಟ್ರೆ, ಅಲ್ಲಿ ಆಶಾ ಮ್ಯಾಮ್ ಅಶ್ಯೂರೆನ್ಸ್ ಕೊಡ್ತಿದ್ದಾರೆ ಅಂದ್ರೆ ಅಲ್ಲಿ ಆಗುತ್ತೆ ಅನ್ನೋದಕ್ಕೆ ಅಶ್ಯೂರೆನ್ಸ್ ಕೊಡೋದು. ಸೊ ಅಷ್ಟು ಅಶ್ಯೂರೆನ್ಸ್ ಇದ್ದೂನು ಏನೋ ಒಂದ್ ಚಿಕ್ಕ ವಿಷಯದಿಂದ ಡಿಲೇ ಮಾಡಬೇಡಿ ಅಥವಾ ಗಿವ್ ಅಪ್ ಮಾಡ್ಬಿಡ್ಬಾರ್ದು ಟ್ರೀಟ್ಮೆಂಟ್ ನ ಅಂತ ಅಷ್ಟೇ ನಾನು ಹೇಳಕ್ ಇಷ್ಟಪಡೋದು. ಬಿಕಾಸ್ ಒನ್ ಫೈನ್ ಡೇ ಅದು ಈ ಹ್ಯಾಪಿನೆಸ್ ಗಿಂತ ಲೇಟರ್ ಪಾರ್ಟ್ ರಿಗ್ರೆಟ್ ಮಾಡ್ಕೊಳ್ಬಾರ್ದು. ಯಾರನ್ನು ಡಿಲೇ ಮಾಡ್ಕೊಂಡು ಅವತ್ ನಾವು ಟ್ರೈ ಮಾಡ್ಬೇಕಿತ್ತು ಅಂತ ಒನ್ಸ್ ದೇ ಆರ್ 40s ಅಲ್ಲಿ ಲೇಟ್ ಏಜ್ ಆದ್ಮೇಲೆ ರಿಗ್ರೆಟ್ ಮಾಡ್ಕೊಳ್ಳೋಕ್ಕಿಂತ ಇನಿಷಿಯಲಿ ಗಿವ್ ಅಪ್ ಮಾಡಬಾರ್ದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಅಶ್ವಿನಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಸೊ ಅನದರ್ ವೆರಿ ಗುಡ್ ಎಕ್ಸಾಂಪಲ್ ಅಶ್ವಿನಿ ಅವ್ರು ಹೇಳ್ತಾ ಇರೋದು. ಯಾಕಂದ್ರೆ ಆ ಸಮಸ್ಯೆ ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ. ತುಂಬಾ ಜನ ವಾಲಂಟಿಯರ್ಲಿ ಡಿಲೇ ಮಾಡ್ಕೋತಾರೆ. ಅದು ಕೂಡ ಅಂದ್ರೆ ಪ್ರೆಗ್ನೆನ್ಸಿ ಅಥವಾ ಫರ್ಟಿಲಿಟಿ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಖಂಡಿತ ಅವ್ರಿಗೆ ಏಜ್ ಕಡೆ ಗಮನನೇ ಇರಲ್ಲ. ಪ್ರೊಫೆಷ್ನಲಿ, ಫೈನಾನ್ಷಿಯಲಿ ಅಥವಾ ಏನೋ ಸೋಷಿಯಲಿ ಪ್ರೆಷರ್ ಇರುತ್ತೆ ಮನೆಯಲ್ಲಿ. ಯಾರೋ ಬೆಡ್ ರಿಡನ್ ಇರ್ತಾರೆ, ಅವ್ರನ್ನ ನೋಡ್ಕೊಳ್ತಾ ಇದ್ವಿ, ನಮ್ಗೆ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ, ತುಂಬ ಥರ ಕಾರಣಗಳು ಹೇಳ್ತಾರೆ ಅಶ್ವಿನಿ ಹೇಳ್ದಂಗೆ. ಸೊ ಆ ಥರ ಡಿಲೇ ಮಾಡ್ತಿದ್ದಾಗೇನೆ ಅಂಡಕೋಶಕ್ಕೂ ತುಂಬ ಏಜ್ ಆಗ್ತಾನೆ ಇರುತ್ತೆ ಒಳಗೂ ಕೂಡ ಅಲ್ವಾ. ನಾವು ಮೇಲೆ ಏಜ್ ಹೆಂಗಾಗ್ತಿದ್ದೀವಿ, ನಮ್ಮ ಒಳಗಡೆ ಆರ್ಗನ್ಸ್ ಕೂಡ ಕಂಪ್ಲೀಟಾಗಿ ಏಜ್ ಆಗ್ತಿರತ್ತೆ. ಅವ್ರಿಗೆ ಗೊತ್ತೇ ಆಗಲ್ಲ ಸ್ಕ್ಯಾನ್ ಮಾಡಿಸೋವರೆಗೂ. AMH ಅಂತ ಒಂದು ಟೆಸ್ಟ್ ಮಾಡಿಸೋವರೆಗೂ ನಂದು ಅಂಡಕೋಶ ಹೆಂಗೆ ಕೆಲಸ ಮಾಡ್ತಿದೆ ಅಂತ ಅಬ್ಸಲ್ಯೂಟ್ಲಿ ನನಗೆ ಐಡಿಯಾ ಇರಲ್ಲ. ಇವಾಗ ಎಷ್ಟೋ ಜನ ಲೇಡೀಸು ಅವ್ರು AMH ಮಾಡಿಸ್ಕೊಂಡು ಬರ್ತಾ ಇದ್ದಾರೆ TV9 ಎಲ್ಲ ನೋಡ್ಬಿಟ್ಟು. ಅವ್ರಿಗೆ ಆ್ಯಕ್ಚುಲಿ 26-27 ವರ್ಷ ಇದ್ರೆ ಅವ್ರು ಓವರೀಸ್ 36-37 ವರ್ಷ ಆಗೋಗಿರುತ್ತೆ ಒಳಗಡೆ. ಸೊ ನಾವು ಏನೇನು ತಿಂತಾ ಇದ್ದೀವಿ, ಆಹಾರ ಏನು ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗ್ತಿದ್ದೀವಿ, ಈ ಪೆಸ್ಟಿಸೈಡ್ಸು, ಫರ್ಟಿಲೈಸರು ತುಂಬ ಜಾಸ್ತಿ ಆಗ್ತಾ ಇದೆ ಅಲ್ವಾ. ನೀವು ದಿನೇ ದಿನೇ ನಿಮ್ಮ ಕಾರ್ಯಕ್ರಮಗಳಲ್ಲೇ ನೋಡ್ತಾ ಇರ್ತೀರಲ್ಲ. ಸೊ ಇದರದೆಲ್ಲ ದುಷ್ಪರಿಣಾಮ ನಮ್ಗೆ ಒಳಗಡೆ ಕೂಡ ಆಗ್ತಾ ಇರುತ್ತೆ. ಸೊ ಆದಷ್ಟು ಬೇಗ ಬಂದು ಒಂದು ಡಾಕ್ಟರ್ ಸಲಹೆ ಪಡ್ಕೋಬೇಕು. ಇವ್ರು ಹೇಳಿದ್ರು 9 ವರ್ಷ ನನ್ಗಾಗೋಗಿತ್ತು ಮದುವೆ ಆಗಿ ಅಂತ. ಸೊ ಅದು ಏಜ್ ಆಗ್ತಾ ಇದ್ದಂಗೆ ನಿಮ್ದು ಸಕ್ಸಸ್ ರೇಟ್ ಕೂಡ ಕಮ್ಮಿ ಆಗ್ತಾನೇ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವಾಟ್ ಶಿ ಸೆಡ್ ಟುಡೇ. ಎಸ್ ಡಾಕ್ಟರ್, ಇನ್ನು IUI ಅಥವಾ IVF ಫೇಲ್ ಆದಲ್ಲಿ ಮುಂದೆ ಸರೋಗಸಿ ಎಷ್ಟು ಕಾಮನ್, ಮತ್ತೆ ಸರೋಗಸಿಗೆ ಅಂದ್ರೆ ತುಂಬಾ ಜನ ಕ್ವೆಶನ್ ಇರುತ್ತೆ, ಅದರಲ್ಲಿ ತಾಯಿ ಅಥವಾ ತಂದೆಯ ಕಾಂಟ್ರಿಬ್ಯೂಷನ್ ಎಷ್ಟಿರುತ್ತೆ ಅನ್ನುವಂಥದ್ದು. ಸೊ ಹೇಗೆ ವರ್ಕ್ ಆಗುತ್ತೆ ಸರೋಗಸಿ ಅನ್ನೋದು? ಆಕ್ಚುಲಿ ತುಂಬಾ ಜನ ಈ ತರ ಫೇಲ್ ಆಗಿದ ತಕ್ಷಣ ಈ ಫ್ಯಾನ್ಸಿ ಐಟಮ್ಸ್ ಇಟ್ಕೊಂಡು ಬಂದ್ಬಿಡ್ತಾರೆ, ಸರೋಗಸಿ ಮಾಡಿ, ಡೋನರ್ ಮಾಡಿ ಅಂತ. ನಾನು ತುಂಬಾ ಜನಕ್ಕೆ ಹೇಳ್ತೀನಿ, ನಿಮಗೆ ಎಲ್ಲ ಚೆನ್ನಾಗಿದೆ, ಯಾಕೆ ಆ ಥರ ದುಡ್ಡು ಖರ್ಚು ಮಾಡಿಕೊಂಡು ಡೋನರ್ಗೆ ಹೋಗೋದು, ಬಾಡಿಗೆ ತಾಯಿ ಅಂತೆಲ್ಲ ಕೇಳ್ತಿರ್ತಾರೆ. ಸೊ ನಾವು ಅವ್ರಿಗೆ ಹೇಳೋದೇನೆಂದರೆ, ಇವಾಗ ಸರೋಗೇಸಿ ಅನ್ನೋದು ಕಂಪ್ಲೀಟ್ಲಿ ಕಮರ್ಷಿಯಲಿ ಬ್ಯಾನ್ ಆಗಿದೆ. ಸೊ ಅದು ಎಲ್ಲರಿಗೂ ನೀಡ್ ಇರಲ್ಲ. ರಿಪೀಟೆಡಾಗಿ ತುಂಬ ಸಲ ಅಬಾರ್ಷನ್ ಆಗ್ತಿರೋರಿಗೆ, ಗರ್ಭನೇ ನಿಲ್ತಿರದೇ ಇರೋರಿಗೆ, ಆಮೇಲೆ ನೀವು ನೋಡಿರ್ಬೋದು ಸುಮಾರು ಸಲ ಗರ್ಭಕೋಶದ ಮೇಲೆ ಸರ್ಜರಿ ಆಗ್ತಾನೆ ಇರುತ್ತೆ. ಒಬ್ಬೊಬ್ಬರಿಗೆ ಫೈಬ್ರಾಯ್ಡ್ಸ್ ತೆಗೆದು ಸಣ್ಣ ವಯಸ್ಸಿಂದನೂ ಸರ್ಜರಿಗಳಾಗಿ ಗರ್ಭಕೋಶ ಕಂಪ್ಲೀಟಾಗಿ ಡಿಫಾರ್ಮ್ ಆಗೋಗಿರುತ್ತೆ. ಅಥವಾ ಹುಟ್ಟಿದಾಗಿಂದ ಗರ್ಭಕೋಶ ಬೆಳವಣಿಗೆ ಆಗಿರಲ್ಲ. ಆ ಥರ ಫ್ಯೂ ಇಂಡಿಕೇಶನ್ಸ್ಗೆ ಮಾತ್ರ ಸರೋಗೆಸಿ ಇರುತ್ತೆ. ಒಂದು 2 IUI ಫೇಲ್ ಆಗಿದ ತಕ್ಷಣ, 2 IVF ಫೇಲ್ ಆಗಿದ ತಕ್ಷಣ ನನಗೆ ಸರೋಗೆಸಿ ಮಾಡಿ, ಅವ್ರಿಗೊಂದೊಂಥರ ಆತಂಕ, ಬೇಗ ಪಾಪು ಆಗಿಬಿಡ್ಬೇಕು, ಏನೋ ಮಾಡ್ಕೊಂಡ್ಬಿಡ್ಬೇಕು ಅಂತ. ಸುಮಾರು ಜನನ ಕೂಡಿಸ್ಕೊಂಡು ಹೇಳಿದ್ದೀನಿ, ನಿಮ್ಗೆ ಈ ನೀಡ್ ಇಲ್ಲ, ನಿಮಗೆ ಮಾಡಿ ನೋಡೋಣ, ನನ್ನ ಮೇಲೆ ಒಂದು ಟ್ರಸ್ಟ್ ಮಾಡಿ ಅಂತ. ತುಂಬ ಜನ ಅವರೇ ಕ್ಯಾರಿ ಮಾಡಿ ಹೆಲ್ತಿ ಬೇಬೀಸ್ ಕೂಡ ಹುಟ್ಟಿದ ಉಂಟು. ಸೊ ಸರೋಗೆಸಿ ಇಂಡಿಕೇಶನ್ಸ್ ಆರ್ ವೆರಿ ಲಿಮಿಟೆಡ್. ಕಮರ್ಷಿಯಲಿ ಇದು ಅಲೋಡ್ ಇಲ್ಲ. ಸೊ ಕಂಪ್ಲೀಟಾಗಿ ನಾವು ಕಂಪಲ್ಸ್ನ ಎಜುಕೇಟ್ ಮಾಡೇ ನಾವು ಮುಂದೆ ಸ್ಟೆಪ್ ತಗೊಳ್ತೀವಿ. ಕರೆಕ್ಟ್ ಡಾಕ್ಟರ್. ಅಂದ್ರೆ ತುಂಬಾ ಜನ ಅಂದ್ರೆ ಈಗ ಟೆಕ್ನಾಲಜಿ ಮುಂದುವರೆದಿದೆ, ಅದರ ಅಡ್ವಾಂಟೇಜ್ ಆಗು ಕೂಡ ತುಂಬಾ ಜನ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇನ್ಸ್ಟೆಡ್ ಆಫ್ ಕಾನ್ಸಂಟ್ರೇಟಿಂಗ್ ಆನ್ ದಟ್, ಅಂದ್ರೆ ಬೇಗ ಯಾವುದೋ ಸರ್ಜರಿ ಮಾಡಿಸ್ಕೊಂಡ್ ಬಿಡೋಣ, ಅದರ ಬದಲು ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೋದು? ಅಂದ್ರೆ ಜೀವನ ಶೈಲಿ ಅಥವಾ ಈ ಚಿಕಿತ್ಸೆ ಹೆಚ್ಚು ಪಾಸಿಟಿವ್ ರಿಸಲ್ಟ್ಸ್ ಕೊಡೋದಕ್ಕೆ ಏನೆಲ್ಲ ಮಾಡಬೇಕು ಅಂತ? ಕರೆಕ್ಟ್. ತುಂಬಾ ಒಬೀಸ್ ಇರ್ತಾರೆ, ವೆಯ್ಟ್ ತುಂಬ ಹೈ ಇರುತ್ತೆ, ಒಂದೊಂದ್ಸಲ IUI IVF ಫೇಲ್ ಆಗಿರುತ್ತೆ. ಅಂಥವ್ರಿಗೆ ನಾವು ಹೇಳ್ತೀವಿ, ನಿಮ್ಮ ಲೈಫ್ ಸ್ಟೈಲ್ ಫಸ್ಟ್ ಸರಿ ಮಾಡಿಸ್ಕೊಳ್ಳಿ, ನಿಮ್ಮದು BMIನ ಕಮ್ಮಿ ಮಾಡ್ಕೊಳ್ಳಿ, ಹೆಲ್ತಿ ಫುಡ್ ತಿನ್ನೋದು ಸ್ಟಾರ್ಟ್ ಮಾಡಿ, ನ್ಯೂಟ್ರಿಷಿಯಸ್ ಫುಡ್ ಕಡೆ ಗಮನ ಕೊಡಿ. ಸ್ಟ್ರೆಸ್ಸು ಮತ್ತು ಆತಂಕ ಸ್ಕೈ ಹೈ ಆಗೋಗಿದೆ, ಅವ್ರಿಗೆ ಹ್ಯಾಂಡ್ಲ್ ಮಾಡೋದಕ್ಕೆ ಬರಲ್ಲ ಆ ಸ್ಟ್ರೆಸ್ಗಳನ್ನ. ಎಮೋಷ್ನಲಿ ತುಂಬ ವೀಕ್ ಇರ್ತಾರೆ. ಸೊ ನಮ್ಮಲ್ಲಿ ಕಂಪ್ಲೀಟ್ ಸೈಕಾಲಜಿ ಸಪೋರ್ಟ್ ಇದೆ, ಕಂಪ್ಲೀಟ್ ಯೋಗ ಥೆರಪಿಸ್ಟ್ ಇದ್ದಾರೆ,
ಪ್ರಾಣಾಯಾಮ ಹೇಳ್ಕೊಡ್ತೀವಿ, ಯೋಗ ಹೇಳ್ಕೊಡ್ತೀವಿ. ಅಶ್ವಿನಿ ಹೇಳ್ತಿದ್ದಂಗೆ ತುಂಬ ಸ್ಪಿರಿಚುವಲ್ ಬೆಂಡ್ ಆಫ್ ಮೈಂಡ್ ಇದೆ ಇಲ್ಲಿ ನಮಗೆ. ಯಾಕಂದರೆ ಸೈನ್ಸ್ ಏನೇ ಮಾಡಿದ್ರು ಒಂದು ಸ್ಪಿರಿಚುವಲ್ದು ಒಂದು ಇದಿರಲೇಬೇಕು, ಪ್ರೊಟೆಕ್ಷನ್. ಸೊ ಎರಡನ್ನೂ ಕಂಬೈನ್ ಮಾಡಿ, ಲೈಫ್ ಸ್ಟೈಲು ಕಂಬೈನ್ ಮಾಡಿದಾಗ ಎಕ್ಸಲೆಂಟ್ ರಿಸಲ್ಟ್ಸ್ ಬರುತ್ತೆ. ಡಾಕ್ಟರ್, ತುಂಬ ಜನ ಹೆಣ್ಮಕ್ಳು ನಾವು ನೋಡಿದ್ದೀವಿ, ಅಂದರೆ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಸಾಕಷ್ಟು ದೇವರು, ಅಂದರೆ ಅದೊಂದು ಪಾಸಿಟಿವ್ ಆಗಿರೋದಕ್ಕೆ ಹೌದು, ಬಟ್ ತುಂಬ ಜನ ಡಯಟ್ ಮೇಲೆ ಕೂಡ ಫೋಕಸ್ ಮಾಡೋದಿಲ್ಲ. ಅಂದರೆ ಉಪವಾಸ ಮಾಡ್ತಿರ್ತಾರೆ, ಆ ಹರಕೆ ಹಿರ್ಕೆ ಅಂತ ಊಟನೇ ಕರೆಕ್ಟಾಗಿ ಮಾಡ್ತಾ ಇರೋದಿಲ್ಲ. ಸೊ ಯಾವ ರೀತಿ ಡಯಟ್ನ ನೀವು ಸಜೆಸ್ಟ್ ಮಾಡ್ತೀರಿ ಅಂತ? ಆ್ಯಕ್ಚುಲಿ ತುಂಬ ನಾವು ಅವ್ರಿಗೆ ವಿಟಮಿನ್ಸ್ದೆಲ್ಲ ಟೆಸ್ಟ್ ಮಾಡಿಸಿದ್ರೆ ತುಂಬ ಲೋ ಇರುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಿರ್ತಾರೆ ನೋಡಲಿಕ್ಕೆ, ಮೇಕಪ್ ಎಲ್ಲ ಮಾಡಿಕೊಂಡು, ಬಟ್ ಒಳಗಡೆ ಐರನ್ ಇರಲ್ಲ, ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ, B12 ಇರಲ್ಲ. ವಿಟಮಿನ್ ಡಿ ಅನ್ನೋದು ತುಂಬ ಅವಶ್ಯಕ ಹೆಣ್ಮಕ್ಳಿಗೆ. ನೀವು ನೋಡಿದಿರಲ್ಲ, ಸನ್ನಿಗೆ ಯಾರು ಎಕ್ಸ್ಪೋಸ್ ಆಗಲ್ಲ. ಕಂಪ್ಲೀಟಾಗಿ ಛತ್ರಿ ಇಟ್ಕೊಂಡಿರೋದು ಅಥವಾ ಸನ್ಸ್ಕ್ರೀನ್ಸ್ ಹಾಕ್ಕೊಳ್ಳೋದು ಅನ್ವಾಂಟೆಡ್, ವಿಟಮಿನ್ ಡಿ ಲೆವೆಲ್ಸ್ ತುಂಬ ಕಮ್ಮಿ ಆಗಿಬಿಡುತ್ತೆ. ಆ್ಯಕ್ಚುಲಿ ವಿಟಮಿನ್ ಡಿ ಸರಿ ಇರಬೇಕು ಹೆಲ್ತಿ ಬೇಬಿ ಹುಟ್ಟಲಿಕ್ಕೆ. ಸೊ ನಾವು ಅವ್ರು ಬಂದ ತಕ್ಷಣ ಈ ಕಡೆ ಇದನ್ನೆಲ್ಲ ನಾವು ಕಂಪ್ಲೀಟಾಗಿ ನರಿಷ್ಮೆಂಟ್ ಕೊಡ್ತೀವಿ. ಎಲ್ಲ ನಾರ್ಮಲ್ ಆದಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಸೊ ತಿನ್ನೋದನ್ನು ಕೂಡ ಕಂಪ್ಲೀಟಾಗಿ ನಾವು ಡಯಟ್ ಹಾಕ್ಕೊಡ್ತೀವಿ ಅವ್ರಿಗೆ. ಓಕೆ ಡಾಕ್ಟರ್, ತುಂಬ ಜನಕ್ಕೆ ಹೇಳಿದ್ರಿ ವೇಟ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ ಅಂತ. ಕೆಲವೊಬ್ರು ಅಂದರೆ ಜೆನೆಟಿಕಲಿ ಒಬೀಸ್ ಇರ್ತಾರೆ. ಸೊ ಅಂಥವ್ರು ಏನು ಮಾಡಬೇಕು? ಅವ್ರು ಎಷ್ಟು ಮಾಡಿದ್ರು ತೂಕ ಅಂತೂ ಕಡಿಮೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ನಿಮ್ಮ ಒಂದು ಅನುಭವದಲ್ಲಿ ಆ ಥರ ಒಬೀಸ್ ಇದ್ರೂ ಕೂಡ ಯಾವುದಾದ್ರೂ ಎಕ್ಸಾಂಪಲ್ಸ್ ಇದೆಯಾ ಇದೆಲ್ಲ ಸಕ್ಸಸ್ ಆಗಿರುವಂಥದ್ದು? ತುಂಬ ಜನ ಹೇಳ್ತಾರೆ, ನಾನು ಏನು ತಿನ್ನಲ್ಲ, ತುಂಬ ಎಕ್ಸಸೈಸ್ ಮಾಡ್ತೀನಿ, ಕಂಪ್ಲೀಟಾಗಿ ಡಯಟ್ ಫಾಲೋ ಮಾಡ್ತೀನಿ, ಆದರೂ ಕೂಡ ನನಗೆ ವೆಯ್ಟೇ ಕರೆಕ್ಟಿಲ್ಲ, ನಮಗೆ ಜೆನೆಟಿಕಲಿ ಪ್ರಾಬ್ಲಮ್ಸ್ ಇದೆ ಅಂತೆಲ್ಲ ಹೇಳ್ತಾರೆ. ಬಟ್ ಅವ್ರನ್ನ ರೈಟ್ ಲೈಫ್ ಸ್ಟೈಲಿಗೆ ನಾವು ತೊಗೊಂಡು ಬಂದುಬಿಟ್ಟು ಎಷ್ಟೊಂದು ಸಲ ಟ್ರಾನ್ಸ್ಫರ್ ಮಾಡಿ ನೋಡಿದ್ದೀವಿ. ತುಂಬ ಚೆನ್ನಾಗಿ ಕನ್ಸೀವ್ ಆಗಿದ್ದಾರೆ, ಹೆಲ್ತಿ ಬೇಬಿ ಕೂಡ 9 months ಕಂಟಿನ್ಯೂ ಆಗಿದೆ. ಬಟ್ ಅವ್ರು ಯಾವತ್ತೂ ಆ ಲೈಫ್ ಸ್ಟೈಲ್ನ ದಾಟಬಾರ್ದು. ಆ ಲೈನ್ ಆಗ್ಬಿಟ್ಟು ಹೋದರೆ ಡಾಕ್ಟರ್ ಪ್ರಕಾರ ಅವ್ರು ಕಂಪ್ಲೀಟಾಗಿ ಪ್ರೆಗ್ನೆನ್ಸಿನೂ ನಾರ್ಮಲ್ ಆಗುತ್ತೆ, ನಾರ್ಮಲ್ ಡೆಲಿವರಿ ಕೂಡ ಆಗುತ್ತೆ. ನೋಡಿದ್ದೀವಿ ಅದು. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ, ಧನ್ಯವಾದ. ಥ್ಯಾಂಕ್ ಯು. ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಗರ್ಭಗುಡಿ IVF ಸೆಂಟರ್, ಬೆಂಗಳೂರು. ಶಾಖೆಗಳು ಹನುಮಂತನಗರ, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ, ಕಲ್ಯಾಣನಗರ, ನಾಗರಭಾವಿ ಹಾಗೂ ನ್ಯೂ BEL ರಸ್ತೆ ಮತ್ತು ಯಲಹಂಕ. ದೂರವಾಣಿ ಸಂಖ್ಯೆ 907212340005. ಇನ್ನು ವೆಬ್ಸೈಟ್ ಮೂಲಕ ರೀಚ್ ಆಗೋದಾದ್ರೆ www.garbhagudi.com ರೀಚ್ ಆಗಬಹುದು. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.